ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಟಿ ಇ ಟಿ ಪೇಪರ್ 1 ಪೇಪರ್ 2ಗಾಗಿ ನಾನು ಡೈಲಿ ಸ್ಟಡಿ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಈ ವಿಡಿಯೋಸ್ಗಳಿಂದ ಎಲ್ಲರಿಗೂ ಗೃಹಿಣಿಯರಿಗೆ ಮೋಟಿವೇಶನ್ ಆಗ್ತದೆ ಅನ್ನೋದು ನನ್ನ ಭಾವನೆ. ಮತ್ತು ಬಹಳಷ್ಟು ಜನ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಕೂಡ ಮಾಡ್ತಿರ್ತೀರಿ. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಇವತ್ತಿನ ರೊಟೀನ್ ಸ್ಟಾರ್ಟ್ ಆಗಿದ್ದು ಸ್ಟಡಿ ರೊಟೀನ್ ಬೆಳಿಗ್ಗೆಯಿಂದ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಈಗ ನಾನು ಮಧ್ಯಾಹ್ನ 12:15ರಿಂದ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ಯಾವ್ಯಾವ ಟೈಮಲ್ಲಿ ನಾನು ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀನಿ ಮತ್ತು ಟಾಪಿಕ್ಸ್ ಏನು, ಅದ್ರ ಜೊತೆಗೆ ಯಾವ ವಿಡಿಯೋವನ್ನು ನೋಡಿ ಆ ಟಾಪಿಕನ್ನು ಸ್ಟಡಿ ಮಾಡ್ತೀನಿ ಅಂಥೇಳಿ ಆಲ್ರೆಡಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಇದು ಸ್ಟಡಿ ರೊಟೀನ್ ಡೇ 6 ಆಗಿರ್ತೈತಿ. ಇವತ್ತಿನ 6ನೇ ದಿನದ ಅಭ್ಯಾಸದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನು ತಗೊಂಡಿರುವಂತಹ ವಿಷಯ ಸೈಕಾಲಜಿ. ಇವತ್ತು ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳ ಬಗ್ಗೆ ಸ್ಟಡಿ ಮಾಡಕತ್ತೀನಿ. ಮತ್ತು ಈ ವಿಕಾಸದ ಹಂತಗಳಲ್ಲಿ ಇದನ್ನು ನಾವು ಬೆಳವಣಿಗೆ ಮತ್ತು ವಿಕಾಸದ ಒಂದು ಸಬ್ ಟಾಪಿಕ್ ಆಗಿ ಅಭ್ಯಾಸ ಮಾಡ್ತೀವಿ. ವಿಕಾಸದ ಹಂತಗಳಲ್ಲಿ ಬೌದ್ಧಿಕ ವಿಕಾಸದ ಹಂತಗಳಿಗೆ ಸಂಬಂಧಪಟ್ಟಂತೆ 3 ಶಾಸ್ತ್ರಜ್ಞರು ತಮ್ಮದೇ ಆದಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ಯಾರ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು ಪಿಯಾಜೆಯವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು. ಮತ್ತು ಇನ್ನೂ ಇಬ್ಬರು ಬರ್ತಾರೆ. ಅದರಲ್ಲಿ ಬ್ರೂನರ್ ಅವರು ಸೂಚಿಸಿದಂತಹ ಬೌದ್ಧಿಕ ವಿಕಾಸದ ಹಂತಗಳು, ಜೊತೆಗೆ ವೈಗೋಟ್ಸ್ಕಿ ಅವರ ಬೌದ್ಧಿಕ ವಿಕಾಸದ ಹಂತಗಳ ಬಗೆಗೆ ನಾವು ಸ್ಟಡಿ ಮಾಡಬೇಕು. ಬೌದ್ಧಿಕ ವಿಕಾಸ ಅಂತೀವಿ, ಇಲ್ಲಾಂದ್ರೆ ಜ್ಞಾನಾತ್ಮಕ ವಿಕಾಸ ಅಂತೀವಿ. ಈ ರೀತಿಯಾಗಿ 1-2-3 ಹೆಸರುಗಳದಾವು ಈ ಬೌದ್ಧಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ. ಇಲ್ಲಾಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಲೂ ಕೂಡ ಕರಿತೀವಿ ಇಂಗ್ಲೀಷಲ್ಲಿ. ಮತ್ತು ಇನ್ನೂ ಇಬ್ಬರದು ವೈಗೋಟ್ಸ್ಕಿ ಅವ್ರದ್ದು ಮತ್ತು ಬ್ರೂನರ್ ಅವ್ರದ್ದು ನಾನು ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿರ್ತೀನಿ ಲಿಂಕನ್ನು. ಅಲ್ಲಿ ನೋಡಿ ನೀವು ಕೂಡ ಸ್ಟಡಿ ಮಾಡ್ಬೋದು. ಮತ್ತು ನಾನು ನನ್ನ ಅಭ್ಯಾಸದ ರೊಟೀನನ್ನು ತೋರಿಸ್ತಿರ್ತೀನಿ. ಅದರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ಶೇರ್ ಮಾಡೀನಿ. ಬಟ್ ಅದೇ ವಿಡಿಯೋಸ್ಗಳನ್ನು ತುಂಬಾ ಹೆಲ್ಪ್ ಆಗ್ತೈತಿ ಅಂತ ನನ್ನ ಭಾವನೆ. ಬಟ್ ನೀವು ಬೇರೆ ಯಾವ್ದಾದ್ರು ಫಾಲೋ ಮಾಡ್ತಿದ್ರಿ ಅಂತಂದ್ರೆ ಬೇರೆ ಚಾನಲ್ಸ್ಗಳನ್ನು ಅಲ್ಲಿನೂ ಕೂಡ ನೀವು ನೋಡ್ಬೋದು. ಬಟ್ ನಾನು ರೆಫರ್ ಮಾಡ್ತಿರೋ ಚಾನಲ್ಸ್ಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂತಂದ್ರೆ ಆಲ್ರೆಡಿ ನಂದು TET ಪಾಸ್ ಆಗಿರೋದ್ರಿಂದ ಪಾಸ್ ಆಗೋಕ್ಕೆ ಯಾವ್ಯಾವ ವಿಡಿಯೋಸ್ಗಳನ್ನು ನೋಡಿದ್ದೆ, ಯಾವ ರೀತಿ ಸ್ಟಡಿ ಮಾಡ್ತಿದ್ದೆ ಅನ್ನೋದನ್ನು ಈ ವಿಡಿಯೋಸ್ಗಳ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಲ್ಲ, ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ. ಮತ್ತು ಇದರ ಜೊತೆಗೆ ಮ್ಯಾಥ್ಸ್ಗಾಗಿ ನಾನು 1-2 ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ. ಅಲ್ಲಿ ನೋಡ್ಬೋದು ಬೇಸಿಕ್ ಮೆಥಡ್ಸ್ಗಳನ್ನು ಯಾವ ರೀತಿಯಾಗಿ ನೀವು 7ನೇ ತರಗತಿಯ ಮ್ಯಾಥ್ಸನ್ನು ಅಭ್ಯಾಸ ಮಾಡ್ಬೋದು ಅಂಥೇಳಿ ನಾನು ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ವಿಡಿಯೋಸ್ಗಳು, ಅವು 5 ವರ್ಷದ ಹಿಂದೆ ಲಾಕ್ಡೌನ್ ಟೈಮಲ್ಲಿ ಬಂದಿರುವಂತಹ ವಿಡಿಯೋಸ್ಗಳವು. ಅಲ್ಲಿ ನೀವು ನೋಡ್ಬೋದು. ಒಂದು ಸರ್ತಿ ಆ ವಿಡಿಯೋಸ್ಗಳನ್ನು ನೋಡಿರಿ. ನೆಕ್ಸ್ಟ್ ಡೇ ಮತ್ತು ಬೇರೆ ಪಾಠಕ್ಕೆ ಸಂಬಂಧಿಸಿದಂತೆ ಮ್ಯಾಥ್ಸ್ಗಾಗಿ ನಾನು ಬೇರೆ ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ. ಯಾಕೆ ಅದನ್ನು ಹೇಳಾಕ್ತೀನಿ ಅಂತಂದ್ರೆ ಬಹಳಷ್ಟು ಜನ ಮ್ಯಾಥ್ಸ್ಗಾಗಿ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಾರೆ, ಮ್ಯಾಥ್ಸ್ಗಾಗಿ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ, ಮ್ಯಾಥ್ಸ್ಗಾಗಿ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ ಅಂಥೇಳಿ. ಬಟ್ ನಾನು ಅವುಗಳನ್ನು ಸ್ಟಡಿ ಮಾಡೋಂಗಿಲ್ಲ. ಯಾಕಂದರೆ ಬೇಸಿಕ್ಕಾಗಿ ನನಗೆ ಹೆಚ್ಚು ಗೊತ್ತಿರೋದ್ರಿಂದ ಮ್ಯಾಥ್ಸ್ ನಾನು 8th ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಆದ್ರೂ ನಿಮ್ಮ ಜೊತೆಗೆ ಮಾಡಬೇಕು ಅಂಥೇಳಿ 7th ಸ್ಟಾರ್ಟ್ ಮಾಡೀನಿ. ಬಟ್ ಅದನ್ನು ಬುಕ್ ನೋಡಿನೇ ಓದಾಕ್ತೀನಿ ನಾನು, ಯಾವುದೇ ವಿಡಿಯೋಸ್ಗಳನ್ನು ನೋಡಿಲ್ಲ. ಆದರೆ ನಿಮಗೆ ಬೇಸಿಕ್ಕಾಗಿ ಬರಲಿ ಅಂಥೇಳಿ ಪೂರ್ಣಾಂಕಗಳ ಬಗ್ಗೆ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿನಿ. 3 ವಿಡಿಯೋವನ್ನು, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಟೆಲಿಗ್ರಾಮಲ್ಲಿ ನೀವು ಜಾಯಿನ್ ಆಗಿ ನೋಡ್ಕೋಬೋದು. ಮತ್ತು ಸೈಕಾಲಜಿಯನ್ನು ನಾನು ಸ್ಟಾರ್ಟಿಂಗ್ ಅಭ್ಯಾಸಕ್ಕೆ ಇವತ್ತು ಕೂಡ್ತೀನಿ ಅಂತಂದ್ರೆ ಫಸ್ಟಿಗೆ ಅದೊಂದು ಆ ಸಬ್ಜೆಕ್ಟನ್ನು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತಹ ಸಬ್ಜೆಕ್ಟ್ ಅದು. ಕನ್ನಡ ಆಲ್ರೆಡಿ ನಮಗೆಲ್ಲ ಬರುವಂತಹ ವಿಷಯಗಳೇ ಇರ್ತದೆ. ಇಂಗ್ಲೀಷ್ನೂ ಆಲ್ಮೋಸ್ಟ್ 2ರಲ್ಲೂ ಕೂಡ ಸೇಮ್ ಅದಾವೆ ಟಾಪಿಕ್ಸ್. ಕೆಲವೊಬ್ಬರಿಗೆ ಟಫ್ ಆಗ್ಬೋದು. ಬಟ್ 2ರಲ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಪೆಡಗಾಗಿಯಲ್ಲಿ ಹೆಚ್ಚು ಸಾಮ್ಯತೆ ಇರೋದ್ರಿಂದ 2ನ್ನೂ ಒಟ್ಟೊಟ್ಟಿಗೆ ಸ್ಟಡಿ ಮಾಡ್ತಿರ್ತೀನಿ. ಆ ವಿಡಿಯೋಸ್ಗಳನ್ನು ಕೂಡ ನಿಮ್ಮ ಜೊತೆ
ಜೊತೆ ಶೇರ್ ಮಾಡ್ಕೊಂಡು ನಾನು, ಯಾಕಂದ್ರೆ ಅಲ್ಲಿ ನಮ್ಮದು ಟೈಮ್ ಸೇವ್ ಆಗ್ತೈತಿ. ಕನ್ನಡ ಮತ್ತು ಇಂಗ್ಲೀಷ್ನ ಕೆಲವೊಂದಿಷ್ಟು ಟಾಪಿಕ್ಸ್ಗಳು, ಪೆಡಗಾಗಿ ಟಾಪಿಕ್ಸ್ಗಳು ಸೇಮ್ ಇರೋದ್ರಿಂದ, ಸಾಮ್ಯತೆ ಇರೋದ್ರಿಂದ ಎರಡನ್ನೂ ಒಟ್ಟಿಗೆ ಅಭ್ಯಾಸ ಮಾಡೋದು ಒಳ್ಳೆಯದು. 1 ಅವರಲ್ಲಿ ಎರಡೂ ಮುಗಿದ್ಬಿಡ್ತಾವೆ, ಕನ್ನಡ ಮತ್ತು ಇಂಗ್ಲೀಷ. ಹೀಗಾಗಿ ಅದೊಂದಿಷ್ಟು ನೀವು ಲಕ್ಷ್ಯ ಕೊಟ್ಟು ಎರಡನ್ನೂ ಒಟ್ಟೊಟ್ಟಿಗೆ ನಾನು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನ ಒಟ್ಟೊಟ್ಟಿಗೆ ಸ್ಟಡಿ ಮಾಡಿರಿ. ಮತ್ತು ಇನ್ನೊಂದು ವಿಷಯ, ಕನ್ನಡದಲ್ಲಿ ಬರುವಂತಹ ಭಾಷಾಶಾಸ್ತ್ರಜ್ಞರು ನೀಡಿರುವಂತಹ ಭಾಷೆಗೆ ನೀಡಿರುವಂತಹ ವ್ಯಾಖ್ಯೆಗಳಿಗೆ ಯೂನಿಕಾಗಿ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂಥೇಳಿ 1-2 ದಿವಸದಲ್ಲಿ ಅದರದ್ದೊಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದರಿಂದ ನನಗೂ ಕೂಡ ಹೆಲ್ಪ್. ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂಥೇಳಿ ಅದನ್ನು ನಾನು ಕೂಡ ಸ್ಟಡಿ ಮಾಡಿಬಿಡ್ತೀನಲ್ಲ, ಅಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಐತೆ. ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಸೈನ್ಸ್ಗಾಗಿ, ಮ್ಯಾಥ್ಸ್ಗಾಗಿ ಯಾವ ವಿಡಿಯೋಸ್ಗಳನ್ನು ಫಾಲೋ ಮಾಡ್ತೀರಿ ಅಂತ ಬಹಳಷ್ಟು ಜನ ಕೇಳಾಗ್ತೀರಿ. ಪೇಪರ್ 1, ಪೇಪರ್ 2ಗಾಗಿ. ಪೇಪರ್ 1, ಪೇಪರ್ 2ಗೆ ಏನು ಸಪ್ರೇಟ್ ವಿಡಿಯೋಸ್ಗಳಿಲ್ಲ ಅಲ್ಲಿ, ಮತ್ತು ಸಪ್ರೇಟ್ ಸಿಲೆಬಸ್ಸು ಕೂಡ ಇಲ್ಲ. ಪೇಪರ್ 1ಗೆ ಏನು ಸಿಲೆಬಸ್ ಐತಲ್ಲ ಅದು ಕಂಟಿನ್ಯೂ ಆಗಿ ಫಸ್ಟ್ PU ಮತ್ತು ಸೆಕೆಂಡ್ PU ತನಕ ನೀವು ಸೆಕೆಂಡ್ ಪೇಪರ್ದವರು ಮಾಡಬೇಕು ಅಂತ ಸಿಲೆಬಸ್ಸಲ್ಲಿ ಕೊಟ್ಟಾರ. ಬಟ್ ಅಪ್ ಟು 10th ತನಕಾದರೂ ನಾವು ಕಂಪ್ಲೀಟಾಗಿ ಪೇಪರ್ 2ಗೂ ಅಪ್ ಟು 10th ತನಕ ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ನಾನು ಸೈನ್ಸ್ಗಾಗಿ ಯಾವುದೇ ಬುಕ್ಸ್ಗಳನ್ನು ಯೂಸ್ ಮಾಡಿಲ್ಲ ಮತ್ತು ವಿಡಿಯೋಸ್ಗಳನ್ನು ಕೂಡ ನೋಡಾಕ್ತಿಲ್ಲ. ಟೆಕ್ಸ್ಟ್ ಬುಕ್ಸ್ಗಳನ್ನೇ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಆ PDF ಅನ್ನು ನೋಡಿಕೊಂಡು ಸ್ಟಡಿ ಮಾಡಾಕತ್ತೀನಿ. ಆ PDF ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಟೆಲಿಗ್ರಾಮಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರ್ತೈತಿ. ಮತ್ತು ಈಗ ನಾನು ತಗೊಂಡಿರುವಂತಹ ಸಬ್ಜೆಕ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕಾಮನ್ ಆಗಿರುವಂಥದ್ದು ಓದುಗಾರಿಕೆಯ ವಿಧಗಳು. ಅದನ್ನು ಇಂಗ್ಲೀಷಲ್ಲಿ ಟೈಪ್ಸ್ ಆಫ್ ರೀಡಿಂಗ್ ಅಂತ ಕರಿತೀವಿ. ಇಲ್ಲಿ ಗಟ್ಟಿ ಓದು ಮತ್ತು ಮೌನ ಓದು 2 ಟೈಪ್ಸ್ಗಳು ಬರ್ತಾವೆ ಓದುಗಾರಿಕೆಯ ವಿಧಗಳಲ್ಲಿ. ಮತ್ತು ಮೌನ ಓದಿನಲ್ಲಿ 4 ವಿಧಗಳು ಬರ್ತಾವೆ. ಈಸಿ ಆದಂತಹ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಸ್ವಲ್ಪ ನೆನ್ಪಿಟ್ಕೋಬೇಕಾಗ್ತೈತಿ. ಸೈಲೆಂಟ್ ರೀಡಿಂಗ್ ಅಥವಾ ಮೌನ ಓದಿನಲ್ಲಿ 4 ಪ್ರಕಾರಗಳು ಬರ್ತಾವೆ. ಆಳವಾದ ವಾಚನ, ವಿಶಾಲವಾದ ವಾಚನ, ಸ್ಥೂಲ ವಾಚನ ಮತ್ತು ಸೂಕ್ಷ್ಮ ವಾಚನ ಅಂಥೇಳಿ ಮೌನ ವಾಚನದಲ್ಲಿ 4 ವಿಧಗಳು ಬರ್ತಾವೆ. ಅದನ್ನು ಇಂಗ್ಲೀಷ್ನಲ್ಲೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ಸೇಮ್ ಟಾಪಿಕ್. ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್. ಅವುಗಳನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ವಿಡಿಯೋ ನೋಡೋದು ಒಳ್ಳೆಯದು. ನೋಡಿದ್ರೆ ಎಲ್ಲ ನೆನಪಿರ್ತೈತೆ ಅಂತ ಅನ್ನಿಸ್ತೈತಿ. ಬಟ್ ಕೆಲವೊಂದು ಸರ್ತಿ ಏನಾಗ್ಬಿಡ್ತೈತಿ, ಎಕ್ಸಾಮ್ ಟೈಮಲ್ಲಿ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ. ಆ ಮೌನ ಓದುಗಳಲ್ಲಿ ಪ್ರಕಾರಗಳನ್ನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮತ್ತು ಲಕ್ಷ್ಯ ಕೊಟ್ಟು ಓದ್ಕೊರಿ. ಎರಡನ್ನೂ ನಾನು ಒಟ್ಟೊಟ್ಟಿಗೆ ಸ್ಟಡಿ ಮಾಡೀನಿ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು ಓದುಗಾರಿಕೆ ವಿಧಗಳ ಬಗ್ಗೆ ಬರೀಲಕತ್ತೀನಿ. ಮತ್ತು ರೈಟ್ ಸೈಡಲ್ಲಿ ರೀಡಿಂಗ್ ಸ್ಕಿಲ್ಸ್ ಅಂದರೆ ಟೈಪ್ಸ್ ಆಫ್ ರೀಡಿಂಗ್ ಇಂಗ್ಲೀಷ್ನಲ್ಲಿ ಬರ್ಕೊಳಾಕ್ತೀನಿ. ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಸ್ಟಡಿ ಮಾಡಾಕ್ತೀನಿ. ಇದನ್ನು ನಾನು ನವಚೇತನ ಮೇಡಮ್ ಅವ್ರು ಹೇಳಿರುವಂತಹ ವಿಡಿಯೋವನ್ನು ನೋಡಾಕ್ತೀನಿ. ನವಚೇತನ ಎಜುಕೇಷ್ನಲ್ ಚಾನಲ್, ವೀಣಾ ಮೇಡಮ್ ಅವ್ರು ಹೇಳ್ಕೊಡ್ತಾರೆ. ಭಾಳ ನೀಟಾಗಿ ಹೇಳ್ಕೊಡ್ತಾರೆ. ಆ ವಿಡಿಯೋವನ್ನು ಕೂಡ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಯಾವ ವಿಡಿಯೋಸ್ಗಳನ್ನು ನೋಡ್ತೀರಿ ಅವನ್ನೆಲ್ಲ ತಿಳಿಸ್ರಿ ಅಂಥೇಳಿ. ಎಲ್ಲ ವಿಡಿಯೋಸ್ಗಳನ್ನು ಯಾವ ಟೈಮಿಂಗಲ್ಲಿ ಯಾವ ಸಬ್ಜೆಕ್ಟ್ಗಾಗಿ ನಾನು ಯಾವ ವಿಡಿಯೋವನ್ನು ನೋಡ್ತೀನಿ ಎಲ್ಲ ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ. ಅದೇ ವಿಡಿಯೋವನ್ನು ಈಗ ನಾನು ಸ್ಟಡಿ ವ್ಲಾಗಲ್ಲಿ ಹಾಕಿರ್ತೀನಿ ಅಷ್ಟೇ. ಇದು ನಾನು ಸ್ಟಾರ್ಟ್ ಮಾಡಿದ್ದು ಸಂಜೆಗೆ 7:30 ಗಂಟೆಗೆ ಕನ್ನಡ ಪೆಡಗಾಗಿ ಮತ್ತು ಇಂಗ್ಲೀಷ್ ಪೆಡಗಾಗಿ. ಸ್ಟಾರ್ಟ್ ಮಾಡಿದೊಂದು 10-15 ನಿಮಿಷಕ್ಕೆ ನಾನು ಶೇರ್ ಮಾಡಿರ್ತೀನಿ ಇಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ. ಅಂದರೆ ಪೂರ್ತಿ ಒಂದು 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಇದನ್ನು ಅಭ್ಯಾಸ ಮಾಡಕತ್ತೀನಿ ಅಂಥೇಳಿ. ಮತ್ತು ಇದು ಯಾಕೆ ಲೇಟ್ ಆಯಿತು ಇದನ್ನು ಸ್ಟಾರ್ಟ್ ಮಾಡೋದಂದ್ರೆ, ಮಧ್ಯಾಹ್ನ ಸೈಕಾಲಜಿನೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತು. ನಿಮಗೆಲ್ಲರಿಗೂ ಮೊದಲೇ ಹೇಳಿರುವಂಗೆ 3 ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ 3 ಶಾಸ್ತ್ರಜ್ಞರು ಹೇಳಿರುವಂತಹ ವಿಡಿಯೋವನ್ನು ಕೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಟೈಮ್ 1.5 ಗಂಟೆ ಮೇಲಾಯಿತು. ಅಲ್ಲಿಗೆ ಸ್ಟಾಪ್ ಮಾಡಿದೆ, ಸ್ವಲ್ಪ ಮನೆ ಕೆಲಸನೇ ಇತ್ತಲ್ಲ. ಇದನ್ನು ಕೂಡ 1-1.5 ಗಂಟೆ ಆಯಿತು. ಯಾವ ಟಾಪಿಕ್ ಅಂದ್ರೆ ಓದುಗಾರಿಕೆಯ ವಿಧಗಳು ಮತ್ತು ಅದರ ಜೊತೆಗೆ ಟೈಪ್ಸ್ ಆಫ್ ರೀಡಿಂಗ್. ಎರಡನ್ನೂ ಒಟ್ಟೊಟ್ಟಿಗೆ ಓದಬೇಕಲ್ಲ, ಸ್ವಲ್ಪ ನೋಡಿ ಓದ್ತಿರ್ತೀನಿ. ರಿವರ್ಸ್ ತಗೊಂಡು ನೋಡ್ತಿರ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಈ ಪೆಡಗಾಗಿಯನ್ನು ಕಂಪ್ಲೀಟ್ ಮಾಡ್ಕೊಂಡೀನಿ.
ಇವೆರಡು ಸಬ್ಜೆಕ್ಟ್ಗಳನ್ನು ಮುಗಿಸ್ಕೊಂಡಾದಮೇಲೆ ಸ್ವಲ್ಪ ಮನೆ ಕೆಲಸ ಮಾಡಿ ಮತ್ತು ರಾತ್ರಿ ಈಗ 11 ಗಂಟೆ ಆಗಿತ್ತು. ನಾನು SR ಎಜುಕೇಷನ್ ಚಾನಲಲ್ಲಿ ಬರುವಂತಹ ಮೇಡಮರು ಹೇಳುವಂತಹ ವಿಡಿಯೋವನ್ನು ಕೇಳಾಗ್ತಿದ್ದೆ. ಸೋಷಿಯಲ್ ಸೈನ್ಸು ಯಾವ ಟಾಪಿಕ್ ಅಂದ್ರೆ ವೇದಕಾಲದ ಸಂಸ್ಕೃತಿ, ಅದ್ರ ಜೊತೆಗೆ ಹೊಸ ಧರ್ಮಗಳ ಉದಯ ಎರಡೂ ಒಂದೇ ವಿಡಿಯೋದಲ್ಲೈತಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೂಡ ಇತ್ತಲ್ಲ, ರೂಮ್ ಕ್ಲೀನಿಂಗ ಲೇಟ್ ಆಗೈತಿ, 11 ಗಂಟೆ ಆಗೈತಿ. ನಮ್ಮದು ಎಲ್ಲ ಊಟ ಮುಗ್ದಿತ್ತು. ನಮ್ಮ ಮನೆಯವ್ರು ಇನ್ನೂ ಬರೋರಿದ್ದರು. ಅದ್ರ ಜೊತೆಗೆ ನಮ್ಮ ಮನೆಯವ್ರ ಬರ್ತಡೇನೂ ಕೂಡ ಇತ್ತು ಇವತ್ತು. ಅದಕ್ಕೋಸ್ಕರ ವೇಟ್ ಮಾಡಾಕ್ತಿದ್ವಿ. ಅದ್ರ ಜೊತೆಗೆ ವಿಡಿಯೋ ಕೂಡ ಹಾಗೆ ಕೇಳ್ಕೊತ ಕೆಲಸ ಮಾಡಿದ್ರಾಯ್ತು ಅಂಥೇಳಿ ಸೋಷಿಯಲ್ ಸೈನ್ಸನ್ನು ಈಗ ತೊಗೊಂಡಿನಿ. ಇವತ್ತು ಬೆಳಿಗ್ಗೆ ಓದೋಕ್ಕಾಗಲಿಲ್ಲ, ಈಗ ಸೋಷಿಯಲ್ ಸೈನ್ಸನ್ನು ಓದ್ಕೊಳಕತ್ತೀನಿ. ಇವತ್ತು ತಾರೀಕು 28 ಅಕ್ಟೋಬರ್ 2025. ಆ್ಯಕ್ಚುಲಿ ಅವ್ರ ಬರ್ತಡೇ 29. ರಾತ್ರಿ 12ವರೆಗೂ ಕಾಯ್ದು ಕೇಕ್ ಕಟ್ ಮಾಡಿಸ್ಬೇಕು ಅಂಥೇಳಿ ವೇಟ್ ಮಾಡಾಕ್ತಿದ್ವಿ. ಅವ್ರು ಇನ್ನೂ ಬಂದಿರಲಿಲ್ಲಲ್ಲ, ಅದಕ್ಕೆ ಅದರ ಜೊತೆಗೆ ಕೆಲಸನೂ ಆಯಿತು ಮತ್ತು ಟಾಪಿಕ್ಸ್ಗಳನ್ನು ಕೂಡ ಓದ್ಕೊಂಡ್ರಾಯ್ತು ಅಂಥೇಳಿ ವಿಡಿಯೋಸ್ಗಳನ್ನು ಕೇಳ್ತಾ ಕೆಲಸ ಮಾಡಾಕತ್ತೀನಿ. ಈ ರೀತಿಯಾಗಿ ನನ್ನ ಕೆಲಸದ ಟೈಮ್ನಲ್ಲೂ ಕೂಡ ಸೋಷಿಯಲ್ ಸೈನ್ಸ್ ಅಥವಾ ಸೈಕಾಲಜಿನೂ ಒಮ್ಮೊಮ್ಮೆ ಕೇಳ್ತಿರ್ತೀನಿ. ಯಾವುದಾದ್ರೂ ಟಾಪಿಕ್ಸ್ ಈಸಿ ಟಾಪಿಕ್ಸ್ಗಳಿದ್ದು ಅಂದ್ರೆ ಲಕ್ಷ ಕೊಟ್ಟು ನೋಡದೇ ಇದ್ರೂ ಕೂಡ ಕೇಳ್ಬೋದು ಅಂಥ ವಿಡಿಯೋಸ್ಗಳನ್ನು ನಾನು ಕೇಳ್ತಿರ್ತೀನಿ. ಕನ್ನಡ ಪೆಡಗಾಗಿ ಆಗಿರ್ಬೋದು, ಕನ್ನಡ ಗ್ರಾಮರ್ ಅಂತೂ ಮುಂದೆ ಕೂಡಲೇಬೇಕು. ಕನ್ನಡ ಪೆಡಗಾಗಿ ಆರಾಮಾಗಿ ನೀವು ಕೇಳ್ಕೊತಾನೆ ಕೆಲಸ ಮಾಡ್ಬೋದು. ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನನ್ನು ನಾನು ದಿವಸ ನಡೆಸ್ತಿರ್ತೀನಿ. ನಿಮಗೆಲ್ಲರಿಗೂ ಇದರಿಂದ ಮೋಟಿವೇಶನ್ ಆಗ್ತದೆ ಅಂಥೇಳಿ ನನ್ನ ಭಾವನೆ. ಮತ್ತು ನೀವು ಯಾವ ರೀತಿಯಾಗಿ ಸ್ಟಡಿ ರೊಟೀನನ್ನು ನಡೆಸಿರಿ, ಗೃಹಿಣಿಯರಾಗಿ ಎಲ್ಲರಿಗೂ ಕೂಡ ಮಕ್ಕಳಾಗ್ಯಾವು ಮತ್ತು ಒಬ್ಬೊಬ್ರದ್ದು ಜಾಯಿಂಟ್ ಫ್ಯಾಮ್ಲಿ ಇರ್ತೈತಿ, ಒಬ್ಬೊಬ್ರದ್ದು ಸಿಂಗಲ್ ಫ್ಯಾಮ್ಲಿ ಇರ್ತೈತಿ. ಸಿಂಗಲ್ ಫ್ಯಾಮ್ಲಿ ಇದ್ರೂ ಕೂಡ ಕಷ್ಟನೇ, ಎಲ್ಲನೂ ನಾವೇ ಮಾಡ್ಕೋಬೇಕು. ಜಾಯಿಂಟ್ ಫ್ಯಾಮ್ಲಿ ಇದ್ರೆ ಮೆಂಬರ್ಸ್ ಜಾಸ್ತಿ ಇರ್ತಾರೆ, ಕೆಲಸ ಜಾಸ್ತಿ ಆಗ್ತೈತಿ. ಯಾವುದಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಡಿ ಮಾಡಲೇಬೇಕು. ಯಾಕಂದ್ರೆ ಇದು ನಮ್ಮದು ಟರ್ನಿಂಗ್ ಪಾಯಿಂಟ್ಸ್. TET ಅಂತೂ ಟರ್ನಿಂಗ್ ಪಾಯಿಂಟ್ ಅಂತಲೇ ಅನ್ಬೋದು. ಯಾಕಂದ್ರೆ TET ಪಾಸ್ ಆದ್ವಿ ಅಂತಂದ್ರೆ ಆ ಕಡೆಗೆ CETಗೆ ನಮಗೆ ಚಾನ್ಸ್ ಸಿಗ್ತೈತಿ. ಇಲ್ಲಾಂದ್ರೆ ಮತ್ತು TETಗೆ ಅಟೆಂಡ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಕಡಿಮೆ ಸಮಯ ಇರೋದ್ರಿಂದ ಹೆಚ್ಚು ಅಭ್ಯಾಸದ ಕಡೆಗೆ ಲಕ್ಷ್ಯ ಹೆಚ್ಚು ಕೊಡ್ರಿ. ಟೈಮ್ ಹೆಚ್ಚು ಕೊಡಲಿಲ್ಲ ಅಂದರೂ ಲಕ್ಷ್ಯ ಜಾಸ್ತಿ ಕೊಡಬೇಕು. ಇದರಿಂದ ಏನಾಗ್ತೈತಿ, ಓದಿರುವಂತಹ ವಿಷಯ ಲಕ್ಷ್ಯ ಕೊಟ್ಟು ಓದಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ವಿಷಯ ಓದಿದ್ರೂ ಕೂಡ ತಲೆಯೊಳಗೆ ಹೆಚ್ಚು ಉಳಿತೈತಿ. ಅದಕ್ಕೋಸ್ಕರ ಡೇ 6ನ ರೊಟೀನಲ್ಲಿ ನಾನು ಸ್ಟಡಿ ರೊಟೀನಲ್ಲಿ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು ಸ್ಟಡಿ ಮಾಡೀನಿ ಮತ್ತು ಓದುಗಾರಿಕೆಯ ವಿಧಗಳನ್ನು ಸ್ಟಡಿ ಮಾಡೀನಿ ಕನ್ನಡ ಪೆಡಗಾಗಿಯಲ್ಲಿ. ಮತ್ತು ಗಣಿತದಲ್ಲಿ ಯಾವುದೇ ಟಾಪಿಕನ್ನು ಇವತ್ತು ಸ್ಟಡಿ ಮಾಡಲಿಲ್ಲ. ನೆಕ್ಸ್ಟ್ ಇದೇ ಕನ್ನಡಕ್ಕೆ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ನಾನು ಇಂಗ್ಲೀಷಲ್ಲೂ ಕೂಡ ಟೈಪ್ಸ್ ಆಫ್ ರೀಡಿಂಗನ್ನು ಸ್ಟಡಿ ಮಾಡೀನಿ. ಟೈಪ್ಸ್ ಆಫ್ ರೀಡಿಂಗ್ ಮತ್ತು ನೆಕ್ಸ್ಟ್ ಇಲ್ಲಿ 6ನೇ ದಿವಸದ ಉಷ್ಣ ಪಾಠವನ್ನು ಓದ್ಕೊಂಡಿನಿ. ಪಾಠ 3 ಉಷ್ಣ, ಇದು 2, ಇದು 1ನೇ ಪಾಠ. 7th ಕ್ಲಾಸಿಂದು ಉಷ್ಣ ಪಾಠವನ್ನು ರೀಡ್ ಮಾಡೀನಿ. ಸೋಷಿಯಲ್ ಸೈನ್ಸ್ ಯಾವುದು ಅಂತಂದ್ರೆ ವೇದಕಾಲದ ಸಂಸ್ಕೃತಿ ಮತ್ತು ಹೊಸ ಧರ್ಮಗಳ ಉದಯ. ವೇದಕಾಲದ ಸಂಸ್ಕೃತಿ ಮತ್ತು ಹೊಸ ಧರ್ಮಗಳ ಉದಯ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಬಟ್ 5ನೇ ದಿವಸ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಪೂರ್ತಿ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದು 6ನೇ ದಿವಸ.